ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ, ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಟ್ಯೂಬ್ ಲೈವ್ ಕಾಲ್ ಟಿಪ್ಸ್ ಏನೂ ಪ್ರೊವೈಡ್ ಮಾಡಲ್ಲ. ಕಲಿಯ ಅಂಥವ್ರು ನಂದು 30 ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ನಿಮಗೆ ಈಸಿ ಆಗುತ್ತೆ. ಇವತ್ತು ಬಂದು ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಮಾರ್ಕೆಟು, ಐ ಅಗ್ರಿ, ಬಿಕಾಸ್ ಕಂಪ್ಲೀಟ್ಲಿ ಲೈಕ್ ಸೈಡ್ ವೇಸ್ ಆ್ಯಂಡ್ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಒಂದು ಬೌನ್ಸ್ ಕೊಟ್ಟಿದೆ. ಆ ಬೌನ್ಸ್ ನಾನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಹ್ಯಾಪಿ. ಲೈಕ್ ಬೆಳಗ್ಗೆಯಿಂದ ನಾನು ಕೂಡ ಲಾಸಲ್ಲಿ ಇದ್ದೆ ಮಾರ್ಕೆಟಲ್ಲಿ, ಬಿಕಾಸ್ ತುಂಬ ಕನ್ಫ್ಯೂಷನ್ ಇತ್ತು. ಪ್ರೀಮಿಯಮ್ಸ್ ಎರಡೂ ಕಡೆ ವಾಲಟೈಲ್ ಆಗ್ತಾ ಇತ್ತು. ಹಾಗಾಗಿ ಯಾರು ಕಲಿಬೇಕು ಅನ್ನೋರು ನಮ್ಮದು ಲೈಕ್ ನಾಳೆ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಆ್ಯಂಡ್ ಮೋರ್ ಎವರ್ ಇವತ್ತು ಲೈನ್ಸ್ ನೋಡಿದರೆ ಐ ಗೆಸ್ ಐ ನೋ ದಟ್ ತುಂಬ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಡೌಟ್ ಬರುತ್ತೆ, ಸರ್ ಲೈನ್ಸ್ಗಳು ನಮ್ಮ ಲೈನ್ಸ್ಗೂ ನಿಮ್ಮ ಲೈನ್ಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಿಲ್ಲ ಸರ್, ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿನೇ ಲೈಕ್ ನಾನು ಅವ್ರಿಗೆ ಈಗ ಎಂಡ್ ಆಫ್ ದ ಡೇ ನಿಮಗೆ ವಿಡಿಯೋ ಅನಾಲಿಸಿಸ್ ಪೋಸ್ಟ್ ಮಾಡ್ತೀನಲ್ಲ, ಅದರಲ್ಲಿ ಗೈಡ್ ಮಾಡ್ತೀನಿ ನಾನು ಏನು ಚೇಂಜಸ್ ಮಾಡಿದ್ದೀನಿ, ಯಾಕೆ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಎರಡೂ ನಿಮಗೆ ಅದರಲ್ಲಿ ಗೈಡ್ ಮಾಡ್ತೀನಿ. ಆವಾಗ ನಿಮಗೆ ಅರ್ಥ ಆಗುತ್ತೆ, ಓಕೆನಾ? ಸೊ ಡೋಂಟ್ ವರಿ, ಲೈಕ್ ನಿಮಗೆ ಅದು ನಾನು ಯಾವುದೇ ಎನಿ ಅಪ್ಡೇಟ್ಸ್ ಇದ್ರೂ ಡೆಫಿನೆಟಾಗಿ ನಾನು ವಿತೌಟ್ ಗೈಡ್ ಮಾಡ್ದಲ್ಲೇ ನಾನು ಯಾವುದನ್ನು ಮಾಡೋದಿಲ್ಲ. ನಿಮಗೆ ಆಬ್ವಿಯಸ್ಲಿ ನಾನು ಗೈಡ್ ಮಾಡೇ ಮಾಡ್ತೀನಿ. ಓಕೆ, ಲೈಕ್ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ, ಲೈಕ್ ನನ್ನ ಪ್ರಾಫಿಟ್ ಆರ್ ಲಾಸ್ ನೋಡಿ ದಯವಿಟ್ಟು ಯಾರು ಏನು ಎಕ್ಸೈಟ್ಮೆಂಟ್ಸ್ ಆಗಲಿ ನೆಗೆಟಿವ್ ಆಗಲಿ ತಿಳ್ಕೊಬೇಡಿ, ಬಿಕಾಸ್ ಇಟ್ಸ್ ಮೈ ರಿಸ್ಕ್ ರಿವಾರ್ಡ್. ಇವತ್ತು ಸ್ವಲ್ಪ ನಿನ್ನೆ ನಾನು ಲಾಸ್ಟ್ ವೀಕು ಟ್ರೇಡ್ ಮಾಡಿರಲ್ಲ, ನಿನ್ನೆನೂ ಕೂಡ ನಾನು ಟ್ರೇಡ್ ಮಾಡಿರಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ರೈಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ಎವರ್ ನಾನು ಯೂಟ್ಯೂಬಲ್ಲಿ ಬಂದು ಇಲ್ಲಿ ಶೋ ಆಫ್ ಮಾಡೋ ನೆಸೆಸರಿ ನನಗಿಲ್ಲ. ಹಾಗಾಗಿನೇ ನಾನು ಪ್ರಾಫಿಟ್ ಆರ್ ಲಾಸ್ ಎಷ್ಟೇ ಇದ್ರೂ ಲಿಮಿಟಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಆರ್ ಲಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಹಾಗಾಗಿ ಸೊ ಇವತ್ತಿನ ನಂದು ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಆಲ್ಮೋಸ್ಟ್ ಐ ಡನ್ ಫಾರ್ ದ ಡೇ ವಿತ್ ವೆರಿ ಗುಡ್ ಅಮೌಂಟ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಈ ಅಮೌಂಟ್ ಬಗ್ಗೆ ದಯವಿಟ್ಟು ನೋಡಬೇಡಿ, ಬಿಕಾಸ್ ಇವತ್ತು ಕ್ವಾಂಟಿಟಿ ತುಂಬ ಜಾಸ್ತಿ ಟ್ರೇಡ್ ಮಾಡಿದ್ದೀನಿ, ಬಿಕಾಸ್ ಸ್ವಲ್ಪ ಹೈ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ದೀನಿ. ಹೈ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ರಿಂದಲೇ ನೀವು ಲಾಸ್ನ ನೋಡೋಕೆ ಹೋಗ್ಬೇಡಿ. ದಿಸ್ ಈಸ್ ದ ಲೈನ್ ವೇರ್ ನೀವು ಇಲ್ಲಿ ನೋಡಬೇಕಾಗಿರೋದು, ಬಿಕಾಸ್ ಐ ಟುಕ್ ಅ ಲಾಸ್ ಆಫ್ 1,17,000. ಇಟ್ಸ್ ಅ ಬಿಗ್ ಅಮೌಂಟ್ ಲಾಸ್ ಕೂಡ. ನಾನು ಬೆಳಗ್ಗೆಯಿಂದ ತೊಗೊಂಡು ಸುಮ್ಮನೆ ಕೂತಿದ್ದೆ ಮಾರ್ಕೆಟಲ್ಲಿ. ಐ ಡೋಂಟ್ ನೋ ಮಾರ್ಕೆಟ್ ವಾಟ್ಸ್ ಗೋಯಿಂಗ್ ಟು ಡೂ ಅಂತ, ಬಿಕಾಸ್ ಮಾರ್ಕೆಟಲ್ಲಿ ಯಾವ ಸೈಡು ನಮಗೆ ಮೂಮೆಂಟ್ ಅರ್ಥ ಆಗ್ತಿಲ್ಲ, ಸೈಡ್ ವೇಸ್ ಇದೆ. ಇವತ್ತಿನ ಲಾಸ್ ಇದ್ದರೆ ಲಾಸ್ ಎಷ್ಟಿರುತ್ತೆ ಅಷ್ಟೇ ತೋರಿಸೋಣ ಅಂದ್ಕೊಂಡಿದ್ದೆ. ಇವೊಂದು ನಾನು ಲಾಸ್ ಕೂಡ ಇದ್ದಿರು ಬಿಗ್ ಲಾಸ್ ನಿಮಗೆ ತೋರಿಸ್ತಾ ಇದ್ನ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನಾನು ಮಿನಿಮಮ್ ಲಾಸ್ನೇ ತೋರಿಸೋಣ ಅಂದ್ಕೊಂಡಿದ್ದೆ, ಬಿಕಾಸ್ ಕ್ವಾಂಟಿಟಿ ರೈಸ್ ಮಾಡ್ಕೊಂಡು ಟ್ರೇಡ್ ಮಾಡೀನಿ. ಒಂದು CL ಕೂಡ ನಾನು ಪ್ರಾಫಿಟ್ ಮಾಡಿದ್ದೀನಿ. ದಿಸ್ ವಾಸ್ ದ ವೆರಿ ಬಿಗ್ ಪ್ರಾಫಿಟ್ ಟ್ರೇಡ್. ಕ್ವಾಂಟಿಟಿ ಕೂಡ ಸ್ವಲ್ಪ ಹೈ ಇತ್ತು, ಆ್ಯಂಡ್ ನಾನು ಅದನ್ನು ಲಾಸ್ ಕವರ್ ಮಾಡಿ ಇಟ್ಸ್ ಶೋಯಿಂಗ್ ಮೀ ಆಲ್ಮೋಸ್ಟ್ 1,990. ಸೊ ಓಕೆ, ಬಿಕಾಸ್ ನಾನು ಹೇಳ್ತೀನಲ್ಲ, ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ ಆರು ಮಾಡಿ ಲಾಸ್ ಆರು ಮಾಡಿ, ನಿಮಗೆ ಕನ್ಸಿಸ್ಟೆನ್ಸಿಯಾಗಿ ಟ್ರೇಡ್ ಮಾಡೋ ಮೈಂಡ್ ಸೆಟ್ ಗೊತ್ತಿದ್ರೆ ಡೆಫಿನೆಟಾಗಿ ನೀವು ಉತ್ತಮವಾದ ಪ್ರಾಫಿಟ್ನ ಮಾಡ್ಕೊಂಡು ಹೋಗ್ತೀರಾ, ಓಕೆನಾ? ಸೊ ಅದಕ್ಕೋಸ್ಕರನೇ ಹೇಳೋದು, ಬಿಕಾಸ್ ನನಗೂ ಕೂಡ ಬೆಳಗ್ಗೆಯಿಂದ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಗೊತ್ತಿರಲ್ಲ, ಬಿಕಾಸ್ ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು ಏನು ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಯಾರು ಕೂಡ ಈ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ದಯವಿಟ್ಟು ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಇಟ್ಸ್ ಮೈ ರಿಸ್ಕ್ ರಿವಾರ್ಡ್. ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂದರೆ ನೀವು ರಿಸ್ಕ್ ತೊಗೋಬೇಕು ಅಂತ ಏನೂ ಇಲ್ಲ. ನೀವು ಕಲಿಯೋ ಕಡೆ ಫೋಕಸ್ ಮಾಡಿ, ಎವ್ರಿಥಿಂಗ್ ಪಾಸಿಬಲ್, ಓಕೆನಾ? ಅದಕ್ಕೇ ನಾನು ತಮ್ಮ ಲೈನಲ್ಲಿ ಕಡಿಮೆ ಅಮೌಂಟ್ನ ತೋರಿಸ್ತಿರೋದು, ಬಿಕಾಸ್ ನಾನು ಇಲ್ಲಿ ಶೋ ಆಫ್ ಮಾಡೋ ಉದ್ದೇಶ ನಂದಲ್ಲ. ಹಾಗಾಗಿ ಓಕೆ, ಲೈಕ್ ಇವತ್ತಿಂದು ನಮಗೆ ಮಾರ್ಕೆಟ್ ಓಪನ್ ಆಗಿದ್ದಲ್ಲಿ ಎಕ್ಸಾಕ್ಟ್ ಮಾರ್ಕೆಟು ನಮ್ಮದು ರೆಸಿಸ್ಟೆನ್ಸ್ ಝೋನಲ್ಲಿ ಓಪನ್ ಆಯಿತು, ಓಕೆನಾ? ದಿಸ್ ಈಸ್ ಅವರ್ 3 ರೆಸಿಸ್ಟೆನ್ಸ್ ಲೈನ್ಸ್. ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದರೆ ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ನ ಮಾಡೋಣ ಅಂತ. ಫಸ್ಟು ಪುಟ್ ಸೈಡ್ ಟ್ರೇಡ್ ತೊಗೊಂಡೆ, ಇಲ್ಲೇ ತೊಗೊಂಡೆ. ಆ್ಯಕ್ಚುಲಿ ನಾನು ಫಸ್ಟ್ ಪುಟ್ ಸೈಡ್ ಟ್ರೇಡ್ನ ಇಲ್ಲಿ ತೊಗೊಳ್ಳಿಲ್ಲ. ರೀಸನ್ ಇಷ್ಟೇ, ಮಾರ್ಕೆಟ್ ಹೋಲ್ಡ್ ಮಾಡ್ತಿತ್ತು, ಮೇ ಬಿ ಬ್ರೇಕ್ಔಟ್ ಮಾಡಿದರೆ ವಿಲ್ ಗೋ ಫಾರ್ ಒನ್ ಬೈಯಿಂಗ್ ಸೈಡ್ ಅಂತ. ಬಟ್ ಬೈಯಿಂಗ್ ಸೈಡ್ ಹೋಗಲಿಲ್ಲ, ಮಾರ್ಕೆಟ್ ಇಮಿಡಿಯೇಟ್ ರಿಜೆಕ್ಷನ್ ತೊಗೊಳ್ತು. ಫಸ್ಟು ಪುಟ್ ಸೈಡ್ ಟ್ರೇಡ್ನ ನಾನು ಇಲ್ಲೇ ಮಾಡಿದ್ದು. ಐ ಟುಕ್ ಪ್ರಾಫಿಟ್ ಅರೌಂಡ್ ನಿಮಗೊಂದು 18K ಪ್ರಾಫಿಟ್ ತೋರಿಸ್ತಿದೆಯಲ್ಲ, ಆ ಪುಟ್ ಬಂದು ನಾನು ಎಕ್ಸಾಕ್ಟಾಗಿ ಈ ಕ್ಯಾಂಡಲಲ್ಲಿ ನಾನು ಟ್ರೇಡ್ ಮಾಡಿದ್ದೀನಿ ಬೆಳಗ್ಗೆ, ಓಕೆನಾ? ಈ ಕ್ಯಾಂಡಲಲ್ಲಿ ನಾನು ಟ್ರೇಡ್ ಮಾಡಿದೆ. ದೆನ್ ಮಾರ್ಕೆಟು ನಾನು ಅಂದ್ಕೊಂಡೆ ಇಫ್ ಇಟ್ ಇಸ್ ಬ್ರೇಕ್ ದಿಸ್ ಲೆವೆಲ್ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ. ಮಾರ್ಕೆಟ್ ಇಲ್ಲೇ ಬಂದು ಅಗೇನ್ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು, ಓಕೆನಾ? ಸೊ ಮಾರ್ಕೆಟು ಎಕ್ಸಾಕ್ಟ್ಲಿ ಈ ಲೆವೆಲ್ನ ಬಂದು ಮತ್ತೆ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಐ ಜಸ್ಟ್ ಟುಕ್ ಅ ಟ್ರೇಡ್ ಅರೌಂಡ್ ಒನ್ ಪುಟ್ ಸೈಡ್ ಟ್ರೇಡು. ಇಮಿಡಿಯೇಟಾಗಿ ಲಾಸ್ನ ಬುಕ್ ಮಾಡಿದ್ದೀನಿ. ಲಾಸ್ ಬುಕ್ ಮಾಡಿದ್ಮೇಲೆ ಸೆಕೆಂಡ್ ಲಾಸ್ ಎಲ್ಲ ಆಯ್ತು ಗೊತ್ತಾ ನನಗೆ? ಯಾವಾಗ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡ್ತು, ಐ ಥಾಟ್ ಇಲ್ಲಿ ತನಕ ಬರುತ್ತೆ ಮಾರ್ಕೆಟು, ಇಲ್ಲಿ ತನಕ ಬಂದರೆ ಆರಾಮ್ಸೆ ಐ ಜಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಂಡು ಹೋಗ್ಬೋದು ಅಂತ ವೆಯ್ಟ್ ಮಾಡಿದೆ. ಮಾರ್ಕೆಟ್ ಅಲ್ಲಿ ತನಕ ಬರಲಿಲ್ಲ, ಇಮಿಡಿಯೇಟಾಗಿ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಟುಕ್ ಲಾಸ್ ಅರೌಂಡ್ ಇಲ್ಲಿ ಬಂದಾಗಲ ಲಾಸ್ ತೊಗೊಂಡೆ. ಏನು ನಿಮಗೆ 1 ಲಕ್ಷ ಚೇಂಜ್ ಏನು ತೋರಿಸ್ತಿದೆಯಲ್ಲ, ಇಲ್ಲಿ ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡಿದೆ ನಾನು. ಸೊ ಹಾಗಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟಲ್ಲಿ. ದೆರ್ ಇಸ್ ನೋ ಆಪರ್ಚುನಿಟಿ ಅಟ್ ಆಲ್ ಅಂತ. ಯಾವಾಗ ಮಾರ್ಕೆಟು ಈ 3 ಲೈನ್ಸ್ನ ಬ್ರೇಕ್ಔಟ್ ಮಾಡುತ್ತೆ ನೋಡಿ, ಇಮ್ಮಿಡಿಯೇಟ್ ಐ ಟುಕ್ ಅ ಬಿಗ್ ಕ್ವಾಂಟಿಟಿ ಟ್ರೇಡ್. ಐ ಹೋಲ್ಡೆಡ್ ಟಿಲ್ ದಿಸ್ ಲೆವೆಲ್. ಇಲ್ಲಿ ತನಕ ಹೋಲ್ಡ್ ಮಾಡಿದ್ದೀನಿ, ಬಿಕಾಸ್ ನನಗೆ ಪ್ರಾಫಿಟ್ಗಿಂತಲೂ ಲೈಕ್ ರಿಸ್ಕ್ ರಿವಾರ್ಡ್ಸ್ ಕೂಡ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಅಲ್ಲಿ ತನಕ ಹೋಲ್ಡ್ ಮಾಡಿ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಟುಡೇ.
ನೀವು ಕೂಡ ಅಷ್ಟೇ ಕಲಿಯೋ ಕಡೆ ಫೋಕಸ್ ಮಾಡಿ, ಎವ್ರಿಥಿಂಗ್ ತೊಗೋಬೋದು. ಈ ಪ್ರಾಫಿಟ್ನ ನಾನು ಮತ್ತೆ ನಾಳೆಯಿಂದ ಮಾಡೋದಿಲ್ಲ, ಬಿಕಾಸ್ ನಾಳೆಯಿಂದ ಮತ್ತೆ ನಾನು ರೆಗ್ಯುಲರ್ ಕ್ವಾಂಟಿಟಿಗೆ ಬರ್ತೀನಿ. ಬಿಕಾಸ್ ಲಾಸ್ಟ್ ವೀಕು ಸ್ವಲ್ಪ 2-3 ಡೇಸಿಂದ ಟ್ರೇಡ್ಸ್ ಪ್ರಾಪರ್ ಆಗ್ತಿರಲ್ಲ, ಅದಕ್ಕೋಸ್ಕರನೇ ಇವತ್ತೊಂದು ಫೋಲ್ಡ್ ಮಾಡಿ ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ಇದನ್ನು ನಾನು ಯೂಶಲಿ ಮಂತ್ಲಿ 1 or 2 ಟೈಮ್ಸ್ ನನಗೆ ಯಾವಾಗ ಒಂದು ವೀಕಲ್ಲಿ ಟೈಮ್ ಸಿಕ್ಕಿರಲ್ಲ ಅವಾಗ ಮಾತ್ರ ಮಾಡೋದಷ್ಟೇ, ಯಾವಾಗಲೂ ಮಾಡೋದಿಲ್ಲ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ, ಎವ್ರಿಥಿಂಗ್ ಪಾಸಿಬಲ್. ದೀಸ್ ಮೂವ್ ಅನ್ಪ್ರಿಡಿಕ್ಟೆಡ್, ಗೊತ್ತಿಲ್ಲ ನನಗೆ ಮಾರ್ಕೆಟಲ್ಲಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ಏನಾದ್ರು ನ್ಯೂಸ್ ಗೀಸ್ ಬಂದಿದೆಯಾ ಅಂತ. ಈ ಥರ ಮೂವ್ ಬರಬೇಕು ಅಂದರೆ ಡೆಫಿನೆಟಾಗಿ HDFC, ICICI ಬ್ಯಾಂಕ್ ಇಲ್ಲ ಎರಡರಲ್ಲಿ ಒಂದು ರಾಕೆಟ್ ಮೂವ್ ತೋರಿಸಿರುತ್ತೆ. ಬಿಕಾಸ್ ಈ ರಿಲಯನ್ಸು ಗಿಂತಲೂ HDFC, ICICI ಬ್ಯಾಂಕ್ ಮೂವ್ ಆದ್ರೇ ಇಷ್ಟು ಫಾಸ್ಟ್ ಮೂವ್ ಆಗೋದು. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅಂತ. ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಟ್ರೇಡ್ ಮಾಡೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಬೇಕಾಗುತ್ತೆ. ಯಾರು ಕಲಿಬೇಕು ಅನ್ನೋರಿದ್ರೆ ನಂದು ನಾಳೆ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ. ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟಾಗಿ ರೆಸಿಸ್ಟೆನ್ಸ್ ಎಲ್ಲಿ ತೊಗೊಳ್ತಿದೆ, ದಿಸ್ ಈಸ್ ಅವರ್ ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಝೋನ್ ಆಗಿರೋದ್ರಿಂದ ಇಲ್ಲಿಂದಲೇ ರೆಸಿಸ್ಟೆನ್ಸಿಗೆ ಟ್ರೈ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಈ ಝೋನ್ನ ಬ್ರೇಕ್ಔಟ್ ಮಾಡಿದರೆ ಡೆಫಿನೆಟಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಉತ್ತಮವಾದ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಆ ಝೋನ್ನ ಬ್ರೇಕ್ಔಟ್ ಮಾಡಲಿಲ್ಲ ಮಾರ್ಕೆಟು, ಅಲ್ಲಿಂದಲೇ ರಿವರ್ಸಲ್ ಆಯಿತು. ರಿವರ್ಸಲ್ ಆದ್ರೂ ಮತ್ತೆ ನಮ್ಮ ಲೈನಿಂದಲೇ ಅಗೇನ್ ರೆಸಿಸ್ಟೆನ್ಸ್. ಈ ಲೈನ್ನ ಎಷ್ಟು ಸಲ ರೆಸಿಸ್ಟೆನ್ಸ್ ತೊಗೊಂಡಿದೆ ನೋಡಿ ಮಾರ್ಕೆಟು, ಅಷ್ಟು ಸಲ ರೆಸಿಸ್ಟೆನ್ಸ್ ತೊಗೊಂಡು ಬ್ರೇಕ್ಔಟ್ ಆಯಿತು, ಒಂದು ಉತ್ತಮವಾದ ಮೂನ ಕೊಟ್ಟಿದೆ. ಯಾರು ಕ್ಯಾಪ್ಚರ್ ಮಾಡಿದರೆ ಡೆಫಿನೆಟಾಗಿ ಇಟ್ಸ್ ಅ ಗುಡ್ ಥಿಂಗ್. ಮಾರ್ಕೆಟ್ ಈ ಥರ ಹೋಲ್ಡ್ ಮಾಡಿ ಮೂವ್ಮೆಂಟ್ ಮಾಡಿದೆ. ಬಿಕಾಸ್ ಬೆಳಗ್ಗೆಯಿಂದ ಕಂಪ್ಲೀಟ್ ಸೈಡ್ ವೇಸ್ ಇತ್ತು ಮಾರ್ಕೆಟು, ಬೆಳಗ್ಗೆಯಿಂದ ಕಂಪ್ಲೀಟ್ ಸೈಡ್ ವೇಸ್ ಇದ್ದು ಮಾರ್ಕೆಟ್ ಮೂವ್ ಆಗಿದೆ. ಹಾಗಾಗಿನೇ ಸೊ ಮಾರ್ಕೆಟಲ್ಲಿ ಆಲ್ವೇಸ್ ಪ್ರಾಫಿಟ್ ಆರ್ ಲಾಸ್, ಇಟ್ಸ್ ಅ ನಾಲೆಡ್ಜಬಲ್ ಗೇಮ್. ಸೊ ನಾಲೆಡ್ಜ್ ಇದ್ದರೆ ನೀವು ಯಾವತ್ತೂ ಲಾಸ್ನ ಮಾರ್ಕೊಡಲ್ಲ, ಓಕೆನಾ. ಸೊ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳ್ತೀನಿ. ಏನಕ್ಕೆ ಇವತ್ತು ಮಾರ್ಕೆಟಲ್ಲಿ ನೀವು ಝೂಮ್ ಇನ್ ಮಾಡಿಕೊಂಡ್ರೆ ಏನಕ್ಕೆ ಬೈಯಿಂಗ್ ಝೋನ್ ಹೋಗ್ಬೋದು ಅನ್ನೋದಿತ್ತು ಅಂದರೆ, ಎಕ್ಸಾಕ್ಟ್ ನಮ್ಮ ಲೈನ್ಸ್ ನೋಡಿ ಎಷ್ಟು ನೀಟಾಗಿ ಡ್ರಾ ಆಗಿದ್ದಾವೆ, ಪಿಕ್ಚರ್ ಪರ್ಫೆಕ್ಟ್ ಲೈನ್ಸ್ ಇವು. ಸೊ ದಿಸ್ ಈಸ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಝೋನ್ಸು. ಇಷ್ಟು ಲೆವೆಲ್ನ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಬ್ರೇಕ್ಔಟ್ ಆಗಲ್ವಾ? ಹಾಗೇ ಆಗುತ್ತೆ. ಡೆಫಿನೆಟಾಗಿ ಹೋಗಿ ಎಲ್ಲೋಗಿ ನಿಲ್ತಿದೆ, ಸೇಮ್ ಎಲ್ಲೋಗಿ ನಿಲ್ಲಬೇಕಿತ್ತು ಅದೇ ಪ್ಲೇಸಲ್ಲಿ ಹೋಗಿ ಮಾರ್ಕೆಟ್ ನಿಲ್ತಿದೆ ಅಲ್ವಾ. ಸೊ ಅದಕ್ಕೆ ಹೇಳೋದು, ದಿಸ್ ಈಸ್ ಲವ್ ಹೌ ನೀವು ಟ್ರೇಡಿಂಗ್ನ ಯಾವ ಥರ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ. ನೀವು ಟ್ರೇಡರ್ ಆಗಲೇಬೇಕು ಅಂತ ಹೊರಟಾಗ ನಿಮಗೆ ಎಲ್ಲದೂ ಪಾಸಿಬಲ್ ಇದೆ. ಟ್ರೇಡರ್ ಮಾಡಬೇಕು, ಟ್ರೇಡರ್ ಆಗಿ ಅಂದರೆ ನೀವು ಫೋಕಸ್ ಆನ್ ಲರ್ನಿಂಗ್. ಯಾವಾಗಲೂ ಅಷ್ಟೇ ಕಲೀಲಿಕ್ಕೆ ಸಮಯ ಕೊಡಿ, ಎಲ್ಲದೂ ಪಾಸಿಬಲ್ ಇದೆ. ಸೇಮ್ ವೇ ಇವಾಗ ಆಲ್ರೆಡಿ 2:30 ಆಗಿದೆ, ಇನ್ನೇನು ನಾನು ಹೇಳಿ ಮಾರ್ಕೆಟ್ ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಅಂತ. ಸೊ ಇವಾಗ ಇವತ್ತಿಂದು ನಾನು ಐ ನೋ ದಟ್ ತುಂಬ ಇವತ್ತು ಯೂಟ್ಯೂಬರ್ಸ್ ಇವರು ನೋಡಿದರೆ ನಾವು ಇಲ್ಲಿ ಕಾಲ್ ಕೊಟ್ಟಿದ್ದೆ, ಇಲ್ಲಿ ತನಕ ನಾವು ರಾಕೆಟ್ ಮೂವ್ ಕ್ಯಾಪ್ಚರ್ ಮಾಡಿದ್ದೀವಿ ಹಂಗೆ ಅಂತ. ಸಾರಿ, ಅದು ಯಾವುದು ಪಾಸಿಬಲ್ ಅಲ್ಲ. ಓನ್ಲಿ ಈ ಥರದ್ದು ಮೂವ್ ಅಪ್ರೂಪಕ್ಕೆ ಬರೋದು. ಆ ಥರ ಮೂವ್ ಬಂದಾಗ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕಷ್ಟನೇ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಕನ್ಸಿಸ್ಟೆನ್ಸಾಗಿ ಪ್ರಾಫಿಟ್ ಮಾಡೋದ್ರಿಂದ ನಮಗೆ ಅದೇನು ಅನಿಸೋದಿಲ್ಲ. ಬಿಕಾಸ್ ನಾಲೆಡ್ಜ್ ಇರೋದ್ರಿಂದ ಕನ್ಸಿಸ್ಟೆನ್ಸಾಗಿ ಪ್ರಾಫಿಟ್ ಮಾಡ್ತೀನಿ ಹೊರ್ತು ಇನ್ಯಾವುದೂ ಅಲ್ಲ. ನಾನು ನಿಮ್ಗೆ ಅವಾಗಲೇ ಹೇಳಿದೆ HDFC ಬ್ಯಾಂಕ್, ICICI ಬ್ಯಾಂಕ್ ಯಾವುದೋ ಕೊಟ್ಟಿರ್ಬೋದು ಅಂತ. ನೋಡೋಣ ಒಂದು ಸಲ, ಲೆಟ್ಸ್ ಸಿ ಯಾವುದು ಇಷ್ಟು ಫಾಸ್ಟ್ ಮೂವ್ನ ಕೊಡ್ತಿದೆ ಅಂದರೆ. HDFC, ಆಫ್ ಕೋರ್ಸ್ ಇಟ್ಸ್ ಅ ಪುಷ್ ಅಪ್ ಆಫ್ HDFCಗಿಂತ ಐ ಫೀಲ್ ಇಟ್ HDFCಗಿಂತಲೂ ಇನ್ನೊಂದು ಯಾವುದು ICICI, ಕರೆಕ್ಟ್. ICICI ಬ್ಯಾಂಕ್, HDFC ಬ್ಯಾಂಕ್, ಮೇ ಬಿ ಇದು ನ್ಯೂಸ್ ಬೇಸ್ಡ್ ಮೂಮೆಂಟ್ ಆಗಿದೆ. ಯಾವ್ದಾದ್ರು ನ್ಯೂಸ್ ಇರುತ್ತೆ ಮಾರ್ಕೆಟಲ್ಲಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾವುದೋ ಒಂದು ನ್ಯೂಸ್ ಇಲ್ಲದೆ ಮಾರ್ಕೆಟ್ ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ರಿಲಯನ್ಸ್ ಕೂಡ ಸಪೋರ್ಟ್ ಮಾಡಿದೆ. ಯಾವುದೋ ಒಂದು ನ್ಯೂಸ್ ಬಂದಿದೆ ಮಾರ್ಕೆಟಲ್ಲಿ, ನ್ಯೂಸ್ ಬಂದಿರೋದಕ್ಕೇ ಇಷ್ಟು ಮೂವ್ ಆಗಿರೋದು. ಐ ಡೋಂಟ್ ನೋ, ಆ ನ್ಯೂಸೆಲ್ಲ ನಾನು ಫೋಕಸ್ ಮಾಡೋದಿಲ್ಲ ಜಾಸ್ತಿ. ಸೊ ನಿಮಗೇನಾದರೂ ನ್ಯೂಸ್ ಬಗ್ಗೆ ಗೊತ್ತಿದ್ದರೆ ನೀವು ಫೋಕಸ್ ಮಾಡಿ, ಡೆಫಿನೆಟಾಗಿ ಇಲ್ಲ ಅಂತ ಹೇಳೋದಿಲ್ಲ. ಯಾವುದೋ ಒಂದು ನ್ಯೂಸ್ ಇರುತ್ತೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ. ಓಕೆ, ಯಾರು ಕಲಿಬೇಕು ಅನ್ನೋರಿದ್ರೆ ನಂದು ನಾಳೆನ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ. ಇವತ್ತು ಐ ಗೆಸ್ ನೀವು ರಿಲಯನ್ಸ್ ಅಂತಲ್ಲ, ಯಾವ ಸ್ಟಾಕ್ ನೋಡಿದರೂ ಮೂವ್ ಆಗಿರುತ್ತೆ. ಇಷ್ಟು ಪ್ರಿಡಿಕ್ಟಬಲ್ ಮೂವ್ ಆದಾಗ ನಾನೊಂದು 5 ಸ್ಟಾಕ್ನ ನಿಮಗೆ ತೋರಿಸ್ತೀನಿ ಅಷ್ಟೇ, ಎಲ್ಲದೂ ಮೂವ್ ಆಗಿದ್ದಾವೆ. ಸೀರಿಯಸ್ಲಿ ಇಷ್ಟು ಮೂಮೆಂಟ್ನ ನಾನು ಎಕ್ಸ್ಪೆಕ್ಟ್ ಯಾವತ್ತೂ ಮಾಡಿರಲಿಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಅಫ್ಕೋರ್ಸ್ ಇವತ್ತು ನಾನು ನಿಮಗೆ ಮಾತಾಡ್ತಿರೋದ್ರಲ್ಲಿ ಸಮ್ ಎಕ್ಸೈಟ್ಮೆಂಟ್ ಫೀಲ್ ಕೂಡ ನಿಮಗೆ ಕಾಣಿಸ್ತಿರ್ಬೋದು. ರೀಸನ್ ಇಷ್ಟೇ, ಬೆಳಗ್ಗೆಯಿಂದ ಲಾಸಲ್ಲಿ ಕೂತಿದ್ದೆ. ಐ ಟುಕ್ ಎ ಲಾಸ್. ನಾನು ಯೋಚಿಸ್ತಿದ್ದೆ ತುಂಬ ದಿನ ಆದಮೇಲೆ ಒಂದು ದೊಡ್ಡ ಅಮೌಂಟ್ ಲಾಸೇ ತೊಗೊಳ್ತೀನಲ್ಲ, ದೊಡ್ಡ ಅಮೌಂಟ್ ಟ್ರೇಡ್ ಮಾಡೋಕ್ಕೋಗಿ ದೊಡ್ಡ ಅಮೌಂಟ್ ಲಾಸ್ ತೊಗೊಳ್ತೀನಿ ಅಂತ. ಬಟ್ ಆಲ್ವೇಸ್ ನಾಲೆಡ್ಜ್ ಈಸ್ ದ ಪವರ್ ಆಫ್ ನಾಲೆಡ್ಜ್. ನಿಮಗೆ ಯಾವಾಗಿರುತ್ತೆ ಆವಾಗ ನೀವು ಏನು ಬೇಕಾದ್ರೂ ಮಾಡ್ತೀರಾ. ಐ ಜಸ್ಟ್ ವೆಯ್ಟೆಡ್ ಫಾರ್ ಮೈ ಟ್ರೇಡ್, ಐ ಟುಕ್ ಮೈ ಟ್ರೇಡ್ ಆ್ಯಂಡ್ ಡನ್ ಇಟ್ ಫಾರ್ ದ ಡೇ. ದಿಸ್ ಈಸ್ ಕಾಲ್ಡ್, ನಿಮಗೆ ಅದಕ್ಕೆ ಹೇಳೋದು, ನಿಮಗೆ ಯಾವಾಗಲೂ ಅಷ್ಟೇ ನಾಲೆಡ್ಜ್ ಇದ್ದರೆ ಐ ಫಿನಿಶ್ಡ್ ಮೈ ಡೇ. ಸೊ ಇದನ್ನು ನಾನು ಎಕ್ಸೈಟ್ಮೆಂಟಾಗೂ ತೊಗೊಳ್ಳಲ್ಲ, ಏಕೆಂದರೆ ಇದು ನನ್ನ ರಿಸ್ಕ್ ರಿವಾರ್ಡ್ ಪ್ರಕಾರ ತುಂಬ ದೊಡ್ಡ ರಿಸ್ಕ್ ಇವತ್ತು ನಾನು ತೊಗೊಂಡಿದ್ದು. ಯೂಶಲಿ ನಾನು ಫ್ಯೂಚರಲ್ಲಿ ಮುಂದಿನ ವರ್ಷಕ್ಕೆ ಪ್ಲ್ಯಾನ್ ಮಾಡಿರೋ ರಿಸ್ಕ್ನ ಇವಾಗ ಜಸ್ಟ್ ಸ್ಲೋಲಿ ಅಡಾಪ್ಟ್ ಮಾಡ್ಕೊಳ್ತೀನಿ. ಮುಂದಿನ ವರ್ಷಕ್ಕೆ ಇನ್ನೂ ದೊಡ್ಡ ಅಮೌಂಟ್ಗೆ ಹೋಗಬೇಕು ಅಂತ. ನಿಫ್ಟಿ ಇನ್ನೂ ಸ್ಟಿಲ್ ನಾನ್ ಸ್ಟಾಪ್ ಹೋಗ್ತಲೇ ಇದೆ. ಐ ಡೋಂಟ್ ನೋ ವೇರ್ ಇಟ್ ವಿಲ್ ಗೋ ಆ್ಯಂಡ್ ಎಂಡ್ ವಿತ್ ನಿಫ್ಟಿ ಥಿಂಗ್ಸ್, ಗೊತ್ತಿಲ್ಲ. ಬಿಕಾಸ್ ತುಂಬಾ ಇನ್ನೂ ಫಾಸ್ಟ್ ಮೂಮೆಂಟ್ ಅಪ್ಸೈಡ್ ಹೋಗ್ತಾ ಇದೆ. ಹೋಗಲಿ, ನೋ ಪ್ರಾಬ್ಲಮ್. ಮಾರ್ಕೆಟ್ ಎಲ್ಲರೂ ಹೋಗಲಿ, ಅದನ್ನು ತೊಗೊಂಡು ನಾವು ಏನು ಮಾಡೋಣ.
ಓಕೆನಾ. ಸೊ ವಿ ಜಸ್ಟ್ ಡನ್ ಇಟ್ ಫಾರ್ ದ ಡೇ, ದಟ್ ಈಸ್ ಎನಫ್ ಫಾರ್ ಅಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯೋ ಅಂಥವ್ರು ನಾಳೆ ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ಲೈಕ್ ಒನ್ ಮೋರ್ ಥಿಂಗ್, ನಾನು ನಿನ್ನೆ ಇದರಲ್ಲಿ ನೋಡಿದೆ. ನಾನು ಕೆಲವ್ರಿಗೆ ನೆನಪಾಯಿತು ಹೇಳ್ತಾ ಇದ್ದೀನಿ, ಐ ಕಾಂಟ್ ಸ್ಯಾಟಿಸ್ಫೈ ಎವ್ರಿ ಒನ್. ಓಕೆನಾ. ಸೊ ನಾನೇನೆಂದರೆ, ಈಗ ನಾನು ಟ್ರೇಡಿಂಗ್ ಪ್ರೊಫೆಷ್ನಲ್, ನಾನು ಟ್ರೇಡರು. ಸೊ ಹಾಗಾಗಿ ನಿಮಗೆ ಹೇಳ್ತೀನಿ, ನಾನು ನಿಮಗೆ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಲೈಕ್ ಎಲ್ಲೋ ಯಾರಿಂದಲೋ ಲಾಸ್ ಆಗಿರುತ್ತೆ ಅಂದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಥಿಂಗ್ಸು, ನಿಮ್ಮ ಟ್ರೇಡಿಂಗ್ ಅದು. ನಾನು ಈಗ ಕಾಲ್ ಟಿಪ್ಸ್ ಕೊಡಲ್ಲ ಅಂತ ಅರ್ಲಿಯರ್ ಮುಂಚೆನೇ ಹೇಳಿದ್ದೀನಿ. ಯಾಕೆಂದರೆ ಪ್ರೊಫೆಷ್ನಲ್ ಟ್ರೇಡರ್ ನಾನು. ಪ್ರೊಫೆಷ್ನಲಿ ಟ್ರೇಡರ್ ಆದವ್ರು ಯಾರು ಕಾಲ್ ಟಿಪ್ಸ್ ಕೊಡ್ಕೊಂಡು ಕೂತ್ಕೊಳ್ಳಲ್ಲ. ಯಾಕೆಂದರೆ ಅವರ ಪೊಸಿಷನ್ಸು, ಅವ್ರ ಥಿಂಗ್ಸ್ ಮ್ಯಾನೇಜ್ ಮಾಡೋದಾಗಿರುತ್ತೆ. ಈಗ ನಾನು ಲಾಸಲ್ಲಿ 1 ಲಕ್ಷ ಲಾಸಲ್ಲಿ ಕೂತಿದ್ದೆ ಅಂದರೆ ನನ್ನ ಪೊಸಿಷನ್ಸ್ಗಳನ್ನ ನಾನು ವೆಯ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೋ, ಇಲ್ಲ ನಿಮಗೆ ಆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಹೇಳಿ. ಬಿಕಾಸ್ ಏನಕ್ಕೆ ಅಂದರೆ, ಈಗ ನಾನು ಯೂಟ್ಯೂಬಲ್ಲಿ ಟ್ರೇಡ್ ಮಾಡ್ಕೊಂಡು ಕೂತಿದ್ರೆ ನಾನೇನು ಮಾಡ್ತೀನಿ, ಇದೊಂದು ತಗೊಳ್ತೀನಿ. ಲೈಕ್ ಎಲ್ಲಿದೆ ಅದು ಈ ರೇಷು ತಗೊಳ್ತೀನಿ. ಲೈಕ್ ನೋಡಿ ಇಲ್ಲಿ ಸೊ ನೀವು ಇಲ್ಲಿಂದ ಟ್ರೇಡ್ ಮಾಡಿದರೆ, ಸೊ ದಿಸ್ ಈಸ್ ಅವರ್ ಸ್ಟಾಪ್ ಲಾಸ್. ಓಕೆನಾ. ಸೊ ಇದು ನಮಗೆ ಸ್ಟಾಪ್ ಲಾಸ್. ನೋಡಿ, ಇಲ್ಲಿಂದ ನಮ್ಮ ಟಾರ್ಗೆಟ್ ಎಲ್ಲಿ ತನಕ ಬರ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ತನಕಲೂ ನಮ್ಮ ಟಾರ್ಗೆಟ್, ಇಲ್ಲಿ ತನಕಲೂ ನಮ್ಮ ಟಾರ್ಗೆಟ್. ಮಾರ್ಕೆಟ್ 1 ಕ್ಯಾಂಡಲ್ ಅಚೀವ್ ಮಾಡ್ತು. ಇದನ್ನು ಹೇಳೋದು ತುಂಬ ಈಸಿ. ಓಕೆನಾ. ನಮ್ಮ ರಿಸ್ಕ್ ರಿವಾರ್ಡ್ ನೋಡಿ, ಇಲ್ಲಿ ನಮ್ಮ ರಿಸ್ಕು ಇಲ್ಲಿದೆ. ಸೊ ಇಷ್ಟು ನಮ್ಮ ರಿಸ್ಕು, ವಿ ಗಾಟ್ ಇಟ್ ದಿಸ್ ಅಂತ. ಇದನ್ನು ಹೇಳಲಿಕ್ಕೆ ಚೆಂದ ಯೂಟ್ಯೂಬಲ್ಲಿ, ಬಟ್ ನೀವು ಪ್ರಾಕ್ಟಿಕಲಿ ನೀವು ಟ್ರೇಡಿಂಗಿಗೆ ಕೂತ್ಕೊಂಡಾಗ ಇದು ಪಾಸಿಬಲ್ ಇದೆಯಾ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗಲೇ ಹೇಳೋದು ನೀವು ಟ್ರೇಡರ್ ಆಗ್ತೀರಾ ಇಲ್ವಾ ಅಂತ. ಸೊ ಇವಾಗಲೂ ನಾನು ಹೇಳ, ನಿಮಗೆ ಇವಾಗಲೂ ಒಂದು ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಎಲ್ಲಿ ಸಿಗುತ್ತೆ ಗೊತ್ತಾ? ಇಫ್ ಇಟ್ ಈಸ್ ಕ್ಯಾಂಡಲ್, ಈ ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲು ಸ್ವಲ್ಪ ಹಿಂದಕ್ಕೆ ಬಂದು ಎಲ್ಲರೂ ಕ್ಲೋಸ್ ಆದರೆ ಒಂದು ಬೈಯಿಂಗ್ ಸೈಡ್ ಟ್ರೇಡ್ ಮಾಡ್ಬೋದು, ಒಂದು ಬೌನ್ ಸಿಗುತ್ತೆ. ಈ ವೀಕ್ ಎಕ್ಸ್ಪೈರಿಯಲ್ಲಿ ಮಾಡಬೇಡಿ. ಬಿಕಾಸ್ ತುಂಬ ವಾಲಟೈಲ್ ಆಗಿರೋದ್ರಿಂದ ಪ್ರೀಮಿಯಮ್ ಫಾಸ್ಟ್ ಮೂವ್ ಆಗಿದ್ದಾವೆ, ಪ್ರೀಮಿಯಮ್ ಹಂಗೆ ಫಾಸ್ಟ್ ಡಿಕೆ ಕೂಡ ಆಗ್ತವೆ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಯಲ್ಲಿ ಯಾರು ಟ್ರೇಡ್ ಮಾಡ್ತೀನಿ ಅಂದರೆ, ಇನ್ನೊಂದು 5 ನಿಮಿಷಕ್ಕೆ ಮಾರ್ಕೆಟಲ್ಲಿ, ಐ ನೋ ದಟ್ ಮಾರ್ಕೆಟ್ ಕ್ಯಾಂಡಲ್ ಎಲ್ಲೋ ಬಂದು ಒಂದು ಕ್ಲೋಸ್ ಆಗುತ್ತೆ ಮಾರ್ಕೆಟ್ ಕ್ಯಾಂಡಲು. ಆ ಕ್ಯಾಂಡಲ್ ಒಂದು ರಿಟರ್ನ್ ಬಂದಮೇಲೆ ನೀವು ಟ್ರೇಡ್ ತೊಗೊಂಡ್ರೆ ಈಸಿಯಾಗಿ ಪ್ರಾಫಿಟ್ನ ಮಾಡ್ಬೋದು. ಸೊ ವೆಯ್ಟ್ ಮಾಡಿ, ಟ್ರೇಡ್ ಮಾಡಿ, ಡೆಫಿನೆಟಾಗಿ ಅದು ಒಂದು ಪ್ರಾಫಿಟಬಲ್ ಟ್ರೇಡ್ ಆಗುತ್ತೆ. ಬಿಕಾಸ್ ಟೈಮು ಐ ಗೆಸ್ ಇನ್ನೂ 5 ನಿಮಿಷ ಆಗಿಲ್ಲ. 5 ನಿಮಿಷ ಕಳೆಯೋವರೆಗೂ ವೆಯ್ಟ್ ಮಾಡಿ ನಾನು ನಿಮಗೆ ಟ್ರೇಡ್ನ ಗೈಡ್ ಮಾಡ್ಬೋದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಲೆಟ್ಸ್ ಸಿ. ಬಟ್ 5 ನಿಮಿಷ ತನಕ ನಾನು ಯೂಟ್ಯೂಬ್ ವೀಡಿಯೋಸ್ನಲ್ಲಿ ಲೆಂತಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು ಆಲ್.